ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರೂಜಿಯರ ಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಕಾಲನಿರ್ಣಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ನಿರ್ಮಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ಹ್ರೀಂ ಶ್ರೀ ಗುರುಭ್ಯೋ ನಮಃ. ಜೈ ಗುರುದೇವ್, ಜೈ ಸಿದ್ಧಿವಿನಾಯಕ, ಜೈ ಶರಬೇಶ್ವರ, ಜೈ ಆದಿಪರಾಶಕ್ತಿ, ಜೈ ಕಾದ್ರಿ ಲಕ್ಷ್ಮೀ ನರಸಿಂಹ, ಜೈ ವೆಂಕಟೇಶ್ವರ, ಜೈ ಶ್ರೀಕೃಷ್ಣ, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಭಾರತ್. ಆರಾಮಾಗಿದ್ದೀರಾ ಸ್ನೇಹಿತರೆ? ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡೋಕೆ ಕೊಟ್ಟಿರ್ತಕ್ಕಂಥ ವಿಷಯ ಏನು ಅಂದರೆ, ಮಾರ್ಚ್ ತಿಂಗಳ ತಿಂಗಳ ಭವಿಷ್ಯ ಮಾರ್ಚ್ 2024 ಹೇಗಿರುತ್ತೆ ರಾಶಿ ಭವಿಷ್ಯ, ದ್ವಾದಶ ರಾಶಿಗಳಿಗೆ, 12 ರಾಶಿಗಳಿಗೆ, ಇದ್ರ ಬಗ್ಗೆ ಮಾತಾಡೋಕೆ ಕೊಟ್ಟಿದ್ದೀವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನೂ ಲೈಕ್ ಮಾಡಿ, ಎಲ್ಲ ವಿಡಿಯೋಗಳಿಗೂ ತಮ್ಮದೇ ಆದಂಥ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ, ಬನ್ನಿ. ಕುಂಭರಾಶಿಯವರಿಗೆ ಮಾರ್ಚ್ ತಿಂಗಳು 2024 ಹೇಗಿರುತ್ತೆ ರಾಶಿ ಭವಿಷ್ಯ ನೋಡೋಣವಾ, ಬನ್ನಿ. ಸೊ ತುಂಬ ಮುಖ್ಯವಾಗಿ ಅದಕ್ಕಿಂತ ಮೊದಲು ಒಂದು ಸಣ್ಣ ಅನೌನ್ಸ್ಮೆಂಟ್ ಏನು ಅಂದರೆ, ಕರ್ನಾಟಕ ರಾಜ್ಯಾದ್ಯಂತ ಭಾಳಷ್ಟು ಜನ ಹೊರದೇಶ ಹೊರ ರಾಜ್ಯ ಕೂಡ ಆಗಿರ್ಬೋದು, ನಮ್ಮ ಸ್ಟೂಡೆಂಟ್ಸು ಸಾವಿರಾರು ಜನ ಇದ್ದಾರೆ. ಎಲ್ಲರೂ ಕೂಡ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ 1 ದಿನ 2 ದಿನ ಸೆಮಿನಾರ್ ಅಟೆಂಡ್ ಮಾಡಿದವ್ರೆ. ಅವರೆಲ್ಲರೂ ಭಾಳ ದಿನದಿಂದ ಕೇಳ್ತಿದ್ದಾರೆ, ಗುರುಗಳೇ ಒಂದು ಏನಾದರೂ ಹೈಯರ್ ವರ್ಷನ್ ಕೋರ್ಸಸ್, ಗ್ರ್ಯಾಜುಯೇಷನ್, ಪೋಸ್ಟ್ ಗ್ರ್ಯಾಜುಯೇಷನ್, ಡಿಪ್ಲೊಮಾ ಈ ಥರದ್ದೆಲ್ಲ ಮಾಡಿ ಅಂತ. ಅದಕ್ಕೆ ಅವರ ಒತ್ತಾಯದ ಮೇರೆಗೆ ನ್ಯೂಮರೋ ವಾಸ್ತು ಆಸ್ಟ್ರೋ ಫೌಂಡೇಶನ್ ಅಂತ ಪ್ರಾರಂಭಿಸಿದ್ದೀವಿ. ಯೋಗ ಯೂನಿವರ್ಸಿಟಿ ಆಫ್ ಅಮೆರಿಕಾಸ್ ಅವ್ರ ಜೊತೆ ಅಫಿಲಿಯೇಟೆಡ್ ಆಗಿದ್ದೀವಿ. ಸೊ ನ್ಯೂಮರಾಲಜಿ, ಆಸ್ಟ್ರಾಲಜಿ, ವಾಸ್ತು ಬಗ್ಗೆ ಗ್ರ್ಯಾಜುಯೇಷನ್, ಪೋಸ್ಟ್ ಗ್ರ್ಯಾಜುಯೇಷನ್, PhD ಕೋರ್ಸಸ್ನ ಆಫರ್ ಮಾಡ್ತಾಯಿದ್ದೀವಿ. ಸೊ ಎಲ್ಲರೂ ಕಲಿಬೋದು. ನಿಮ್ಮ ಊರಲ್ಲಿ ನೀವು, ನಿಮ್ಮ ರಾಜ್ಯದಲ್ಲಿ ನೀವು, ನಿಮ್ಮ ದೇಶದಲ್ಲಿ ನೀವಿರಿ, ನಮ್ಮ ದೇಶದಲ್ಲಿ ನಾವಿರ್ತೀವಿ, ಇಲ್ಲ ಈ ದೇಶದಿಂದ ಹೊರದೇಶಕ್ಕೆ ಹೋಗಿರೋರು ಇರಿ. ಆನ್ಲೈನ್ ಕ್ಲಾಸಸ್ ಬನ್ನಿ, ಕಲ್ತ್ಕೊಳ್ಳಿ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಅಪ್ಗ್ರೇಡ್ ವರ್ಷನ್ನ. ಓಕೆ, ಸೊ ವಾಲ್ಯೂಮ್ 1, ವಾಲ್ಯೂಮ್ 2 ಆ್ಯಂಡ್ ದೆನ್ ವಾಲ್ಯೂಮ್ 3, ವಾಲ್ಯೂಮ್ 4 ಈ ಆಯ್ದ ಭಾಗಗಳಾಗಿ ಒಂದು 700ರಿಂದ 1000 ಪೇಜ್, ಅರೌಂಡ್ 1000 ಪೇಜನ್ನು ಬುಕ್ ಮೆಟಲ್ ಉಚಿತವಾಗಿ ಕೊಡಲಾಗುತ್ತೆ. ಸೊ ಗುರು ಶಿಷ್ಯರು ಸೇರಿ ನಮ್ಮದು ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ನಿಮ್ಮ ಅಭಿಮಾನ 4 ಲ್ಯಾಂಗ್ವೇಜಲ್ಲಿ ಪಾನ್ ಇಂಡಿಯಾ ಗುರೂಜಿ ಮಾಡಿಬಿಟ್ಟಿದ್ರಿ. ಕನ್ನಡ, ತೆಲುಗು, ತಮಿಳ್, ಹಿಂದಿ. ಇನ್ನೇನಿಲ್ಲ ಒಂದು 10-15 ಸಾವಿರ ಸಬ್ಸ್ಕ್ರೈಬರ್ ಬಂದುಬಿಟ್ರೆ ತೆಲುಗು ತಮಿಳ್ ಚಾನಲ್ ಕೂಡ ಸಿಲ್ವರ್ ಪ್ಲೇಟ್ ತೊಗೊಂಡ್ಬಿಡ್ತೀವಿ, 1 ಲಕ್ಷ ಸಬ್ಸ್ಕ್ರೈಬರ್ಸು. ಇನ್ನು ಹಿಂದಿಗೆ ಒಂದು 50 ಸಾವಿರ ಬಂದುಬಿಟ್ರೆ ಅದರಲ್ಲೂ ತೊಗೊಂಡ್ಬಿಡ್ತೀವಿ. ಸೊ ಇನ್ಸ್ಟಾಗ್ರಾಮಲ್ಲಂತೂ 8.75 ಲಕ್ಷ ಜನ ಫಾಲೋಯರ್ಸು. ಸೊ ಎಲ್ಲರಿಗೂ ಕೂಡ ಇದೊಂದು ಸುವರ್ಣ ಅವಕಾಶ. ಅದೇ ರೀತಿ ನಂತರ ಡೇಟಾಬೇಸು ಕೂಡ ಅರೌಂಡ್ ಮಿಲಿಯನ್ ಇದೆ. ಆ ಡೇಟಾಬೇಸ್ ಮೇಲೆ ಒಂದು 1000 PhDs ಕೊಡ್ಬೋದು ಅಂತ ಇಟ್ಕೊಳ್ಳಿ, ಒಂದೊಂದು ಅನಾಲಿಸಿಸ್ ಮೇಲೆ. ಸೊ ಇದೊಂದು ಸುವರ್ಣ ಅವಕಾಶ, ಇದೆಲ್ಲರೂ ಉಪಯೋಗ ಪಡ್ಕೊಳ್ಳಿ. ಅದೇ ರೀತಿ ಪ್ರಾಕ್ಟೀಸ್ ಮಾಡೋರು ಪ್ರಾಕ್ಟೀಸ್ ಮಾಡ್ಬೋದು, ಗುರುಗಳ ಜೊತೆ ಸೇರಿ ಶಿಷ್ಯರು. 1 ದಿನದ ಸೆಮಿನಾರ್ ಕ್ಲಾಸಸ್ನ ನೀವು ಅಟೆಂಡ್ ಮಾಡ್ಬೋದು ಭಾರತ ದೇಶದಂತ. ಸೊ ನಾನು ಇಂದೋರ್ ಬರ್ತಾಯಿದ್ದೀನಿ, ಮಧ್ಯಪ್ರದೇಶ್, ಲಕ್ನೋ, UP, ಡೆಲ್ಲಿ, ಮುಂಬೈ, ಬಾಂಬೆ, ತೆಲಂಗಾಣ, ಹೈದರಾಬಾದ್, ವಿಶಾಖಪಟ್ಟಣಂ, ಆಂಧ್ರ ಪ್ರದೇಶ್, ಕರ್ನಾಟಕದಲ್ಲಿ ಬ್ಯಾಂಗ್ಳೂರು, ಚೆನ್ನೈ, ತಮಿಳುನಾಡು. ಸೊ ಭಾರತ ದೇಶಾದ್ಯಂತ. ಅದೇ ರೀತಿ ವಿದೇಶಕ್ಕೆ ಕೂಡ 1 ದಿನದ ಸೆಮಿನಾರ್, ಕನ್ಸಲ್ಟೇಷನ್, ಇಂಟರ್ನ್ಯಾಷನಲ್ ವಿಸಿಟ್ ಕೂಡ ಇದೆ. ಸೊ ಇಂಡೋನೇಷ್ಯಾ, ಬಾಲಿ, ಕೋಲಾಲಂಪುರ್, ಮಲೇಷ್ಯಾ, ಸಿಂಗಪೂರ್, UAEನಲ್ಲಿ ದುಬೈ, ಆ್ಯಂಡ್ ದೆನ್ UK ವೆಸ್ಟ್ ಲಂಡನ್ ಬರ್ತಾ ಇದ್ದೀವಿ. ಈವನ್ ಕೆನಡಾ, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ ಬರ್ತಾ ಇದ್ದೀವಿ. ಯಾರ್ಯಾರು ಹೊರದೇಶದಲ್ಲಿ ಇದ್ರೋ ಎಲ್ಲರೂ ಕೂಡ ಕೋಆರ್ಡಿನೇಟ್ ಮಾಡಿ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನ ನೀವು ಕಲ್ತ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿ. ಗ್ರ್ಯಾಜುಯೇಷನ್, ಪೋಸ್ಟ್ ಗ್ರ್ಯಾಜುಯೇಷನ್, PhD ಕೋರ್ಸಸ್ ತಗೊಳ್ಳಿ. ಇಲ್ಲ ಇದನ್ನು ಮಾಡಿ ನೀವು ನಿಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ, ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ ಗ್ರೋತ್ಗೆ ನೀವು ಕನ್ಸಲ್ಟೇಷನ್ಸ್ ಮಾಡಿಕೊಂಡು ಮುಂದುವರಿಯತಕ್ಕಂಥ ಒಂದು ಸುವರ್ಣ ಅವಕಾಶ. ಇದನ್ನು ನೀವೆಲ್ಲರೂ ಉಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ, ಈಗ ಕುಂಭರಾಶಿಯವರಿಗೆ ಮಾರ್ಚ್ 2024 ಹೇಗಿರುತ್ತೆ ರಾಶಿ ಭವಿಷ್ಯ ನೋಡೋಣ. ಮೊದಲಿಗೆ 4 ರಾಶಿ ಕುಂಡಲಿ ನೋಡೋಣ. 1-3-2024, 10-3-2024, 19-3-2024, 28-3-2024. ಈ 4 ರಾಶಿ ಕುಂಡಲಿ ನೋಡುವಾಗ ಒಂದು 85% ಚೆನ್ನಾಗಿದೆ ಕುಂಭರಾಶಿಯವರಿಗೆ. ಶನಿ ಮತ್ತು ಶುಕ್ರ ಗ್ರಹದ ಕಾಂಬಿನೇಷನ್ ಇವ್ರಿಗೂ ಕೂಡ 85% ಚೆನ್ನಾಗಿಟ್ಟಿರೋದು. ಪೂರ್ವ ಪುಣ್ಯಾಧಿಪತಿ ಬುಧ ಗ್ರಹ 2ನೇ ಮನೆಯಲ್ಲಿ ನೀಚವಾದಂಥ ಸ್ಥಿತಿಯಲ್ಲಿರೋದು, 2ನೇ ಮನೆಯಲ್ಲಿ ರಾಹು ಇರೋದು, ಆಮೇಲೆ 8ನೇ ಮನೇಲಿ ಕೇತು ಇರೋದು. 8ನೇ ಮನೆ ಕೇತು ಆಯುಷ್ಯ ಭಾವ ಅಲ್ವಾ. 2ನೇ ಮನೆ ರಾಹು ಅನ್ನೋದು ಧನಸ್ಥಾನಕ್ಕೆ ಅಂದರೆ ದುಡ್ಡು ಕಾಸಿಗೆ ತೊಂದರೆ ಕೊಡಲ್ಲ. ವೆನ್ ಇಟ್ ಕಮ್ಸ್ ಟು ಕುಟುಂಬ ಅಂದಾಗ ತೊಂದರೆ ಕೊಡ್ತಾನೆ. ಸೊ ಕುಟುಂಬದಲ್ಲಿ ಕಲಹ, ಕುಟುಂಬದಲ್ಲಿ ತೊಂದರೆ ಮಾಡ್ಕೊಂಡ್ಬಿಟ್ರೆ ನೀವು ಏನೇ ದುಡ್ಡು ಕಾಸು ವ್ಯಾಪಾರದಲ್ಲಿ ಬರ್ತಿದ್ರು ಲಾಭ ಇಲ್ಲ. ಆಯುಷ್ಯಗೆ ಗಂಡಾಂತರಗಳು ತರೋದು ಅಂದರೆ ಅದರಿಂದ ಒಂದು 15% ತೆಗೆದಿದ್ದೀನಿ. ಸೊ ದುಡ್ಡು ಕಾಸು ವ್ಯಾಪಾರ, ಬಿಸ್ನೆಸ್ ಪೀಪಲ್, ಸರ್ಕಾರದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ಏನೇ ಅಲಿಗೇಷನ್, ಲಿಟಿಗೇಷನ್ ಬಂದರೂ ಈಚೆ ಬಂದುಬಿಡ್ತೀರಾ.
ಬಟ್ ಸರ್ಕಾರದಲ್ಲಿ ಕೆಲಸ ಮಾಡೋರಿಗೆ ಅಲಿಗೇಷನ್ ಲಿಟಿಗೇಷನ್ ಈ ತಿಂಗಳು ಸ್ವಲ್ಪ ಜಾಸ್ತಿ ಪ್ರೆಷರ್ ಬರುತ್ತೆ. ನೋಟಿಸಸ್ಸು, ಶೋಕಾಸ್ ಏನು ಬೇಕಾದ್ರೂ ಬರ್ಬೋದು. ಬಂದಾಗ ಅದನ್ನು ನಿಭಾಯಿಸ್ತಕ್ಕಂಥ ವಿಷಯಗಳು ನಿಮ್ಮಲ್ಲಿದೆ. ಯಾಕಂದರೆ ಶುಕ್ರ ಶನಿ ಒಂದೇ ಮನೆ, ಮಹಾಲಕ್ಷ್ಮಿ ಯೋಗ, ದುಡ್ಡು ಕಾಸು ಚೆನ್ನಾಗಿ ಹೊರಳೋದ್ರಿಂದ ಒಂದು ಫಿನಾನ್ಷಿಯಲ್ ಎಲ್ಲ ತುಂಬ ಚೆನ್ನಾಗಿ ಫ್ಲೋ ಇರುತ್ತೆ, ಮನಿ ಫ್ಲೋ, ಅದರಿಂದ ಚೆನ್ನಾಗಿರ್ತೀರ. ಸೊ ಭೂಮಿ ಸಂಬಂಧವಾದಂಥ ಕೆಲಸ ಕಾರ್ಯಗಳು, ರಿಯಲ್ ಎಸ್ಟೇಟ್ ಎಲ್ಲ ಮಾಡ್ತಿರ್ತಾವ್ರು, ಕನ್ಸಲ್ಟೆನ್ಸಿ ಕೊಡ್ತಿರ್ತಕ್ಕಂಥವ್ರಲ್ಲ ನೋ ಪ್ರಾಬ್ಲಮ್. ಕೊಂಡ್ಕೊಳ್ಳೋರು ಮೊದಲಿಂದ ಕೊಂಡ್ಕೊಂಡು ಅಭ್ಯಾಸ ಇರೋರು ಮಾಡ್ತಿರೋರು ಓಕೆ. ಹೊಸದಾಗಿ ಭೂಮಿಗೆ ಕೈ ಹಾಕೋರು ಸ್ವಲ್ಪ ಹುಷಾರಾಗಿರಿ. ಯಾಕಂದರೆ ಭೂಮಿ ಸಂಬಂಧವಾದಂಥ ಗ್ರಹ ನೀಚವಾಗಿರೋದ್ರಿಂದ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು, ಸ್ನೇಹಿತರ ಜೊತೆಗೆ ಮಾಡ್ತಕ್ಕಂಥದ್ದು, ನೀವು ಎಕ್ಸ್ಪೆಕ್ಟೇ ಮಾಡಲ್ಲ ಇವನು ತೊಗೊಂಡೋಗಿ ನಮ್ಮನ್ನು ಸಿಕ್ಕಾಕ್ಸ್ತಾನೆ ಅಂತ, ಅಂಥವರೆಲ್ಲ ಕೆಲವು ಸಿಕ್ಕಾಕ್ಸ್ತಕ್ಕಂಥ ಕೆಲಸ ಕಾರ್ಯಗಳು ನಡೀಬೋದು. 2ನೇ ಮನೇಲಿ ರಾಹು, ಕುಟುಂಬದಲ್ಲಿ ಸ್ವಲ್ಪ ಹುಷಾರಾಗಿರಿ. ಸೊ ಮದುವೆಗೆ ಆಮೇಲೆ ಮಕ್ಕಳಿಗೆ ಅಂತ ಎದುರು ನೋಡೋರು ಸ್ವಲ್ಪ ಈ ತಿಂಗಳು ಪೋಸ್ಟ್ಪೋನ್ ಮಾಡಿಕೊಂಡ್ರೆ ಒಳ್ಳೆಯದು. ದುಡ್ಡು ಕಾಸಿನ ಸಮಸ್ಯೆ ಇಲ್ಲ, ಬೈಯಿಂಗ್ ಸೆಲ್ಲಿಂಗ್ ಪ್ರಾಬ್ಲಮ್ ಇಲ್ಲ, ಬಿಸ್ನೆಸ್ಸು, ವ್ಯಾಪಾರ, ಸರ್ಕಾರದಲ್ಲಿ ಕೆಲಸ ಮಾಡೋಕ್ಕೆ ಸ್ವಲ್ಪ ಕಿರಿಕಿರಿ ಹೇಳಿದ್ದೀನಿ ಅಷ್ಟೇ. ಸೊ ಅಕ್ಕ ತಂಗಿರ ಜಗಳ ಸ್ವಲ್ಪ ಬರ್ಬೋದು, ಬುಧ ನೀಚ ಇರೋದ್ರಿಂದ. ಏನಾದರೂ ಪ್ರಾಪರ್ಟಿ ಸಂಬಂಧವಾಗಿ ಅಕ್ಕ ತಂಗಿರ ಜೊತೆ ಜಗಳ ಇದೆ ಅಂದರೆ ನಾನು ಆಗಾಗ ನಿಮ್ಗೆ ಹೇಳ್ತಿರ್ತೀನಿ, ಜಗಳ ಮಾಡಿದವನ ಕಾಲಕ್ಕೆ ಬೀಳೋದೇ ಉತ್ತಮ. ಕೊಡೋದು ನಾನು, ತಗೊಳ್ಳೋದು ನೀನು, ನಾನು ಕೊಡ್ಬೇಕು, ನೀನು ತೊಗೋಬೇಕು. ಈ ಸಾಕ್ಷಿ ಹೇಳೋನ ಕಾಲಿಗೆ ಏನಕ್ಕೆ ಬೀಳಬೇಕು ಅಂತ. ಜಗಳ ಮಾಡಿರೋರು ಕಾಲಿಗೆ ಬೀಳೋದು ಇಲ್ಲ ನಮಸ್ಕಾರ ಮಾಡೋದು ಒಳ್ಳೇದೇ ಹೊರತು ಈ ಸಾಕ್ಷಿ ಹೇಳ್ದವನ ಕಾಲಿಗೆ ಬೀಳಬಾರ್ದು. ಈ 2ನೇವ್ರನ್ನ ನಾವೇನಾದರೂ ತಂದರೆ ಇಬ್ಬರು ಜಗಳ, 3ನೇವ್ರ ಲಾಭ. ಅದರಿಂದ ಅಕ್ಕ ತಂಗಿ ಜಗಳ, ಫ್ಯಾಮಿಲಿ ಜಗಳ, ಕುಟುಂಬದ ಕಲಹ, ಅವ್ರ ಕಾಲಿಗೆ ಬೀಳಿ, ಅವ್ರಿಗೆ ನಮಸ್ಕಾರ ಮಾಡಿ, ಅವ್ರ ಮನೆಗೆ ನೀವೇ ಹೋಗಿ, ನೀವೇ ಅವ್ರಿಗೆ 2 ಸತಿ ಕಾಲ್ ಮಾಡಿ, ಏನೋ ನನ್ನ ಕಡೆ ನಿಂಗೆ ಆಯಿತು, ಇವಾಗ ಏನಪ್ಪ 90 ರೂಪಾಯಿ ಕೊಡೋಕ್ಕಾಗಲ್ವಾ, ಸರಿ 85 ಕೊಡ್ತೀಯಾ, 85 ಇಲ್ಲ 80 ಕೊಡ್ತೀಯಾ, ಸರಿ ಇಟ್ಕೋ ಹೋಗು 10 ರೂಪಾಯಿ ಅನ್ನೋ ಥರ ಅವ್ರಿಗೆ ಮುಗಿಸ್ಕೊಂಬಿಡಿ, ನಡೆದೋಗುತ್ತೆ. ಇಲ್ಲಾಂದರೆ ತೊಂದರೆಗೆ ಸಿಕ್ಕಾಕ್ಕೊಳ್ತೀರಾ. 8ನೇ ಮನೆ ಕೇತು, ಪ್ರಯಾಣಗಳಲ್ಲಿ ತುಂಬ ಹುಷಾರಾಗಿರಬೇಕು. ನಾನು ಬೈಕ್ ಚೆನ್ನಾಗಿ ಓಡಿಸ್ತೀನಿ, ಕಾರ್ ಚೆನ್ನಾಗಿ ಓಡಿಸ್ತೀನಿ, ಅದಕ್ಕಿಂತ 1000-2000 ಕಿಲೋಮೀಟರ್ ಹೋದಂದರೆ ಮೇಜರ್ ಆಕ್ಸಿಡೆಂಟು. ಯಮನ್ನ ನೋಡಿಬಿಟ್ಟು ವಾಪಸ್ ಬರಬೇಕಾಗಿ ಬರ್ತದೆ. ಯಮನ್ ನೋಡಿದ್ಮೇಲೆ ವಾಪಸ್ ಬಂದವ್ರು ಕಮ್ಮಿ. ಆದ್ದರಿಂದ ಅವನು ಯಮನ್ ನೋಡಿದ್ಮೇಲೆ ನೋಡೋಕೆ ಬಿಡಲ್ಲ, ಹೋಗಪ್ಪ ಅವನು ಟೈಮ್ ಚೆನ್ನಾಗಿದೆ ಅಂತ ಕಳ್ಸೋದು ಕಮ್ಮಿ. ಆದ್ದರಿಂದ 8ನೇ ಭಾವದಲ್ಲಿ ಕೇತು ತುಂಬ ದಿನ ಇರೋದ್ರಿಂದ ಹುಷಾರು. 2ನೇ ಭಾವದಲ್ಲಿ ರಾಹು, ಕುಟುಂಬ ಸ್ಥಾನದಲ್ಲಿ ಹುಷಾರು. ಕಣ್ಣಿಗೆ ಏನಾದರೂ ಸಮಸ್ಯೆಗಳು, ತಲೆಯ ಸಮಸ್ಯೆಗಳು, ಯಾರೇ ಆಗಲಿ ಕುಂಭರಾಶಿಯವರು ಎಲ್ಲರೂ ಕೂಡ ಪೆಟ್ರೋಲ್ ಟ್ಯಾಂಕ್ಗೆ ಹೆಲ್ಮೆಟ್ ಹಾಕ್ಕೊಂಡು ಓಡಿಸ್ತಾ ಇದ್ದೀರಾ ಗಾಡಿಗೆ ಪೆಟ್ರೋಲ್ ಟ್ಯಾಂಕ್ಗೆ ಹೆಲ್ಮೆಟ್ ಹಾಕೋಕ್ಕೆ ಕೊಟ್ಟಿಲ್ಲ. ಎಲ್ಲರೂ ಹೆಲ್ಮೆಟ್ ತಗೊಳ್ಳೋದು ಪೆಟ್ರೋಲ್ ಟ್ಯಾಂಕ್ ಮೇಲೆ ಇಟ್ಬಿಟ್ಟು ಗಾಡಿ ಓಡಿಸ್ತಾ ಇರ್ತೀರ. ತಲೆಗೆ ಹಾಕ್ಕೊಳ್ಳೋಕ್ಕೆ ಹೆಲ್ಮೆಟ್ ಇರೋದು, ಅದು ಕೂಡ ಹೆಲ್ಮೆಟ್ ಮನೇಲಿ ಬಿಟ್ಬಿಟ್ಟು ಬಂದಿದ್ರು ಪರವಾಗಿಲ್ಲ ರೀ. ಹೆಲ್ಮೆಟ್ ಇಟ್ಕೊಂಡು ಅದನ್ನು ಪೆಟ್ರೋಲ್ ಟ್ಯಾಂಕ್ಗೆ ಹಾಕ್ಬಿಟ್ಟು ಬರೀ ತಲೆಯಲ್ಲಿ ಗಾಡಿ ಓಡಿಸ್ತಿರಲ್ಲ, ಅದೆಲ್ಲ ಕುಂಭರಾಶಿಯವ್ರು ಮಾಡಿದ್ರೆ ಸ್ವಲ್ಪ ಕಷ್ಟ. ಹೆಡ್ ಇಂಜುರಿ, ಇವು ಆಯುಷ್ಗೆ ಕಂಡಂತರ ಅದೊಂದೇ ವೀಕ್ನೆಸ್ ಪಾಯಿಂಟ್. 15% ಪರಿಹಾರದ ಅವಶ್ಯಕತೆ ಅಷ್ಟಾಗಿ ಏನಿಲ್ಲ. ಸೊ ಇದೊಂದನ್ನು ನೋಡ್ಕೊಳ್ಳಿ. ಸೊ ಹಣಕಾಸಿನ ಸಮಸ್ಯೆಗಳಿಲ್ಲ, ಪ್ಲಸ್ ಪಾಯಿಂಟ್ಸು. ಬೈಯಿಂಗ್ ಸೆಲ್ಲಿಂಗ್ ಚೆನ್ನಾಗಿರುತ್ತೆ. ಓವರಾಲ್ ಏನಾದರೂ ಒಳ್ಳೇದಾಗ್ತಕ್ಕಂಥದ್ದಕ್ಕೆ ಏನಾದರೂ ಪರಿಹಾರಗಳು ಮಾಡ್ಕೋಬೇಕಾ ಗುರೂಜಿ ಅಂದರೆ ಯಾವುದೋ ಆ ಥರ ದೇವಸ್ಥಾನಗಳ ಪರಿಹಾರಗಳೇನಿಲ್ಲ. ಬಟ್ ಯಂತ್ರಗಳ ಪರಿಹಾರಗಳ ಪ್ರಕಾರ ನಮ್ಮ ಸಿದ್ಧಿವಿನಾಯಕ ಶರಬೇಶ್ವರ ಪೀಠದಲ್ಲಿ ಈ ಆಯುಷ್ ಆರೋಗ್ಯದ ಗಂಡಾಂತರ ಇದೆ, ಧನ್ವಂತರಿ ಮಹಾಮೃತ್ಯುಂಜಯ ಯಂತ್ರ. ಏನಾದರೂ ಹಣಕಾಸಿನ ಸಮಸ್ಯೆ ಇದೆ, ಮಹಾಲಕ್ಷ್ಮಿ ಕುಬೇರ ಯಂತ್ರ. ಶತ್ರುಗಳು ಹಿತಶತ್ರುಗಳ ಕಾಟ, ಶರಬೇಶ್ವರ ಯಂತ್ರ. ಕೆಲಸ ಕಾರ್ಯಗಳು ಸರಿಯಾಗಿ ನಡೀತಿಲ್ಲ, ಸುದರ್ಶನ ಸರ್ವಕಾರ್ಯ ಸಿದ್ಧಿ ಯಂತ್ರ. ವಿಘ್ನಗಳಾಗ್ತಿದೆ, ಲಕ್ಷ್ಮೀ ಗಣಪತಿ ಯಂತ್ರ. ಸೊ ಮಕ್ಕಳೇನೋ ಓದ್ತಿಲ್ಲ, ಆ ಥರದ್ದು ಏನಾದರೂ ಮಕ್ಕಳದ್ದು ವಿದ್ಯಾಭ್ಯಾಸದ ಕೊರತೆ ಇದೆ, ಹಯಗ್ರೀವ ಸರಸ್ವತಿ ಯಂತ್ರ. ಸೊ ಈ ಥರ ಎಲ್ಲ ಯಂತ್ರಗಳನ್ನು ಮನೆಯಲ್ಲಿ ನಮ್ಮ ಸಿದ್ಧಿವಿನಾಯಕ ಶರಬೇಶ್ವರ ಪೀಠದಲ್ಲಿ ಇಟ್ಟು ಪೂಜೆ ಮಾಡಿ, ನಿಮ್ಮ ಹೆಸರು, ಗೋತ್ರ, ರಾಶಿ ನಕ್ಷತ್ರಗಳನ್ನೆಲ್ಲ ನಮ್ಮ ಕೆಳಕಂಡ ದೂರವಾಣಿ ಸಂಖ್ಯೆಗೆ ಕೊಡಿ. ಗೋತ್ರ, ನಿಮ್ಮ ರಾಶಿ ನಕ್ಷತ್ರ, ನಿಮ್ಮ ಪರಿವಾರ ಕುಟುಂಬ ಸದಸ್ಯರ ರಾಶಿ ನಕ್ಷತ್ರ ಹೆಸರುಗಳನ್ನ ಕೊಡಿ, ನಿಮ್ಮ ಅಡ್ರೆಸ್ ಕೊಡಿ. ಕರ್ನಾಟಕ ರಾಜ್ಯದ ಯಾವುದೇ ಮೂಲೆಯಲ್ಲಿರಲಿ, ನಿಮ್ಮ ಮನೆ ಭಾರತ ದೇಶದ ಯಾವುದೇ ಮೂಲೆಯಲ್ಲಿ, ವಿದೇಶದಲ್ಲಿರಲಿ, ನಿಮ್ಮ ಅಡ್ರೆಸ್ ಕೊಟ್ಟರೆ ಅಂದರೆ ನಿಮ್ಮ ಹೆಸರಿನಲ್ಲಿ ಪೂಜೆ ಮಾಡಿ ಈ ಶುದ್ಧ ತಾಮ್ರದ ಯಂತ್ರನ ಬೀಜಾಕ್ಷರ ಮಂತ್ರಗಳೊಂದಿಗೆ ಅಭಿಮಂತ್ರ ಮಾಡಿ ಪ್ರಾಣ ಪ್ರತಿಷ್ಠೆ ಮಾಡಿ ಇದನ್ನು ಕೊಡಲಾಗುತ್ತೆ. ಇದನ್ನು ನೀವು ಮನೇಲಿಟ್ಟು ಪೂಜೆ ಮಾಡಿದ್ರಂದರೆ ನೀವೆಲ್ಲ ಸಮಸ್ಯೆಗಳಿಂದ ಹೊರ ಬಂದುಬಿಡ್ತೀರ. ಸೊ ಎಲ್ಲ ಬಲ್ಲ ಸಿದ್ಧಿವಿನಾಯಕ ಶರಬೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಆಯುರಾರೋಗ್ಯ ಅಷ್ಟೈಶ್ವರ್ಯಗಳನ್ನ ಕರುಣಿಸಲಿ, ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ, ಆರಾಮಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರುವುದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರೂಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.